ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಲಕ್ಷ್ಮಿಗೆಲ್ಲ ಹಾಕಿಸ್ಕೊ, ಹೋಗು. ಈ ಮಮ್ಮಿ ಯಾವಾಗ್ಲೂ ಹೀಗೆ, ನನ್ ಮೇಲ್ ಪ್ರೀತಿನೇ ಇಲ್ಲ. ಅಪ್ಪ ತಿರುಪತಿ ತಿಮ್ಮಪ್ಪ, ಎದ್ವಾ ತದ್ವಾ ಲಾಭ ಬರುವಾಗ ಮಾಡಪ್ಪ. ಆ ಮಧು ಕಷ್ಟ ಸ್ವಲ್ಪ ನೋಡಪ್ಪ. ಅಂಗಡಿಗೆ ಬರೋ ಗಿರಾಕಿಗಳನ್ನ ಹೇಗೆ ಅಟ್ರಾಕ್ಟ್ ಮಾಡ್ತಾನಪ್ಪ. 33, 34, 35, 30. ಮೈ ಡಿಯರ್ ಫಾದರ್, ಬೆಳಗಿಂದ ಹಣ ಎಣಿಸಿ ಪಾಪ ನಿನ್ ಕೈ ನೋವಾಗಿರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆ ಜಾಗ ನನಗೆ ಬಿಟ್ಕೊಡ್ತೀಯಾ? ಮೈ ಡಿಯರ್ ಕಳ್ಳನ ಮಗನೇ, ಒಂದ್ ಕ್ಷಣ ನಿನ್ನೇನಾದ್ರು ಇಲ್ಲಿ ಕೂರಿಸಿದ್ರೆ ಇಡೀ ಅಂಗಡಿನ ಗುಡಿಸಿ ಗಂಡಾಂತರ ಮಾಡಿ ರಂಗೋಲೆ ಇಟ್ಬಿಡ್ತೀಯ. ನಿನ್ ಬುದ್ಧಿ ನನಗ್ ಗೊತ್ತಿಲ್ವಾ? ತಗ ಕಾಪಿ ಕೊಡ್ಕೋ. ತಗಜಂ, ಮಗ ಅಂದ್ರೆ ಎಷ್ಟೋ ಜನ ತಂದೆ ಇದ್ರು ಸಾಯ್ತಾರೆ, ನೀನು ಇದ್ಯಾ? ನಿನ್ನಂತ ಮಗನ್ನ ಹುಟ್ಟಿದ ಕೂಡ್ಲೆ ಸಾಯಿಸ್ಲಿಲ್ವಲ್ಲ ಅಂತ ನಾನೀಗ ಸಾಯ್ತಾ ಇದ್ದೀನಿ. ಅಲ್ಕ ನನ್ನ ಮಗನೇ, ಮನೆಗ್ ಬಾ, ಅಮ್ಮನ್ ಹೇಳಿ ನಿನ್ ಜುಟ್ಟ ಕತ್ತರಿಸಾಕ್ಸ್ಬಿಡ್ತೀನಿ. ಮಧು ಹೊತ್ತಾಯ್ತು, ಅಂಗಡಿ ಬಾಗ್ಲಾಕ್ಸಪ್ಪ. ಪಾಪು, ಪಾಪು, ಯಾಕಮ್ಮ ಈ ಮಲಗಿದ್ಯಾ? ಡ್ಯಾಡಿ, ನಾ ಸ್ಕೂಲಿಂದ ಬಂದಾಗ ಮನೆ ಬೀಗ ಹಾಕಿತ್ತು ಡ್ಯಾಡಿ. ಅಮ್ಮಂಗೋಸ್ಕರ ಕಾದು ಕಾದು ಹಾಗೆ ನಿದ್ದೆ ಮಾಡ್ಬಿಟ್ಟೆ ಡ್ಯಾಡಿ. ಡ್ಯಾಡಿ, ಹೊಟ್ಟೆ ತುಂಬಾ ಹಸುವಾಗ್ತದೆ ಡ್ಯಾಡಿ. ಇವಳು ಎಲ್ಲಿಗೆ ಹೋದ್ಲು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಪರೋಪಕಾರಿ ಪಾಪಣ್ಣ ನಾನಿಲ್ವೇ? ನಮ್ಮ ಆಕೆ ಎಲ್ಲಿಗೆ ಹೋಗಿದ್ದಾರೆ ನಿಮ್ಗೆ ಗೊತ್ತಾ? ಯಾರ್ಯಾರ ಮನೆ ಹೆಂಗಸರು ಎಲ್ಲೆಲ್ಲಿಗೆ ಹೋಗ್ತಾರೆ, ಏನೇನು ಮಾಡ್ತಾರೆ ಅನ್ನೋದು ನೋಡೋದೇ ನನ್ನ ಡ್ಯೂಟಿ. ಒಂದು ನಿಮಿಷ. ಅದು ನಿಮ್ಮ ಆಕೆ ಎದುರು ಮನೆ ಕಾಮಾಕ್ಷಮ್ಮನ ಜೊತೆ ಸಂತೋಷವಾಗಿ ಸಂತೋಷ್ ಥಿಯೇಟರ್ಗೆ ಹೋಗಿದ್ದಾರೆ. ನನ್ನ ಹೆಂಡತಿ ಸೌಮ್ಯ, ಬೇಗ ನೀನೇ ಏನೋ ನನ್ನ ಹೆಂಡತಿ ಸೌಮ್ಯ ಅಲ್ಲ ಕಣೋ, ನನ್ನ ಹೆಂಡತಿ ಸೌಮ್ಯ. ಎಲ್ಲ ನನ್ನ ಕರ್ಮ. ಸಂತೋಷವಾಗಿ ಒಂದ್ ಸಿನಿಮಾ ನೋಡಕ್ಕೂ ನನ್ನ ಹಣೆಲ್ ಬರ್ದಿಲ್ಲ. ಎಲ್ಲಾರ್ ಗಂಡಂದ್ರು ಸಾಯಂಕಾಲ ಮನೆಗ್ ಬರ್ತಿದ್ ಹಾಗೇನೆ ಪ್ರೀತಿಯಿಂದ ತಮ್ ಹೆಂಡತಿನ ಸಿನಿಮಾ ಕರ್ಕೊಂಡು ಹೋಗ್ತಾರೆ. ನನ್ನ ಗಂಡನು ಇದಾರೆ, ಬಡ್ಕೋಬೇಕು. ಏನೋ ಕಷ್ಟಪಟ್ಟು ಒಂದ್ ಸಿನಿಮಾಕ್ ಹೋಗಿದ್ರೆ ಸ್ಲೈಡ್ ಹಾಕ್ಸಿ ಕರ್ಸ್ಕೊಂಡಿದ್ದಾರೆ. ನನ್ನ ಹೆಂಡತಿ ಸೌಮ್ಯ ಈ ಕೂಡ್ಲೆ ಬರ್ಬೇಕು ಅಂತ ನನಗೆಷ್ಟು ಅವಮಾನ ಆಗೋಯ್ತು. ಮೊದಲು ನಮ್ಮ ಅಪ್ಪನಿಗೆ ಬೈಬೇಕು. ನನಗಿಷ್ಟ ಇಲ್ದೆ ಹೋದ್ರು ಬಲವಂತವಾಗಿ ಇವ್ರನ್ನ ನನ್ನ ಕುತ್ತಿಗೆ ಕಟ್ಟಿದ್ರು. ಅದೇ ಒಬ್ಬ ಓದಿರೋ ವಿದ್ಯಾವಂತನೋ ಶ್ರೀಮಂತನೋ ಕಟ್ಟಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇವ್ರಿಗೆಲ್ಲ ಗೊತ್ತಿರೋದಿಷ್ಟೇ, ಹೆಂಡತಿ ಅಂದ್ರೆ ಜವಾನಿ ಮುಸ್ರೆ ತಿಕ್ಕೋಳು, 24 ಗಂಟೆ 4 ಗೋಡೆ ಸರಿ ಮನೇಲಿ ಇದ್ಕೊಂಡು ಇವ್ರ ಬಾ ಅಂದ್ರೆ ಮಂಚಕ್ ಬರ್ಬೇಕು, ಹೋಗು ಅಂದ್ರೆ ಎದ್ದು ಹೋಗ್ಬೇಕು ಅಷ್ಟೇ. ಏನೇ ಸೀತಾಲಕ್ಷ್ಮಿ, ಇವತ್ ಬರೀ ಅವ್ನ ಹೆಂಡತಿ ಗಂಟ್ಲೆ ಕೇಳಿಸ್ತಾ ಇದೆಯಲ್ಲೇ. ಸುಮ್ನೆ ಇರೆ, ಯುದ್ಧ ಈಗ ತಾನೇ ಪ್ರಾರಂಭ ಆಗಿದೆ. ಸ್ವಲ್ಪ ಬಿಸಿ ಇರಿ, ಆಗ್ ನೋಡು ಕ್ಲೈಮ್ಯಾಕ್ಸ್. ಏನ್ ಕ್ಲೈಮ್ಯಾಕ್ಸ್ ಏನೋ. ಅವಳು ಹಠಮಾರಿ ಹೆಣ್ಣಾದ್ರೆ ಅವಳ ಗಂಡ ಕಿಲಾಡಿ ಗಂಡು. ಸಮಯ ನೋಡಿ ಟೋಸ್ ಕೊಡ್ತಾನೆ ಇರ್ತಾನೆ. ಏನ್ರಮ್ಮ, ನಿಮ್ಗೇನು ಬೇರೆ ಕೆಲಸನೇ ಇಲ್ವೇನು? ದಿನ ಬೆಳಗಾದ್ರೆ ಕತ್ಲಾಗೋವರೆಗೂ ಆ ಮನೆ ಈ ಮನೆ ವಿಷಯ ಕದ್ದು ಕೇಳೋದೆ ನಿಮ್ ಬದುಕಾಗೋಯ್ತಾ? ನಮ್ ಪಾಡಿಗೆ ನಾವ್ ಮಾತಾಡಿದ್ರೆ ನಿಮ್ಮ ಅಪ್ಪನ ಗಂಟೆ ಹೋಯ್ತು. ಅಲ್ರಮ್ಮ, ನಿಮ್ ಮನೇಲಿ ಹೆಗ್ಗಣ ಸತ್ತು ಕೊಳತು ನಾರ್ತಿರ್ಬೇಕಾದ್ರೆ ಅವ್ರಿವ್ರ ಮನೆ ನೊಣ ಹೊಡೆಯಕ್ ಹೋಗ್ತಿರಲ್ಲ, ನಿಮ್ಗೆ ಏನ್ ಹೇಳ್ಬೇಕು ಹೇಳಿ? ಏನು ಅಂದ್ರೆ ಏನು? ತಗೊಳ್ಳಿ ಅಕ್ಷತೆ, ಇವತ್ ನನ್ ಹುಡ್ತಬ್ಬ, ಆಶೀರ್ವಾದ ಮಾಡಿ. ಯಾಕ್ರಿ? ರಾತ್ರಿ ಸಿನಿಮಾದಲ್ಲಿ ಸ್ಲೇಟ್ ತೋರಿಸಿ ನನ್ನ ಸಿಸ್ಟರ್ಗೆ ಅವಮಾನ ಮಾಡ್ದ ನಿನ್ನಣ್ಣ. ಅವನ್ ಸಿಸ್ಟರ್ನ ನಾನ್ ಇಲ್ಲಿ ತರಾಟೆ ತಗೊಂಡೆ. ಹೇಗೆ? ಓಹೋ ಅಳಿಯಂದ್ರು, ತಂಗಿ ಹುಟ್ಟುತ್ತಬ್ಬಕ್ಕೆ ಸ್ವೀಟು ಸೀರೆ ಸಮೇತನೇ ಬಂದ್ಬಿಟ್ಟಿದ್ದೀರೋ? ನನ್ಗೆ ಗೊತ್ತಿತ್ತು. ಅಮ್ಮ ಶಾಂತಿ, ನೋಡಮ್ಮ,
ನಿನ್ನ ಹುಟ್ಟುಹಬ್ಬಕ್ಕೆ ನಿಮ್ಮ ಅಣ್ಣ ಸ್ವೀಟು ಬಟ್ಟೆ ತಗೊಂಬಂದಿದ್ದಾನೆ, ತಗೋಮ್ಮ. ಯಾಕಮ್ಮ ಅಳ್ತಾ ಇದೀಯಾ? ಅಣ್ಣ, ನನ್ ಹುಡ್ತಬ್ಬ ಕೊಡೋ ಕಾಣಿಕೆ ಇದಲ್ಲ ಅಣ್ಣ. ಅದ್ಕೆನಾ ಎಲ್ಲೋ ಯಾರ ಮುಂದೆನೋ ಅವಮಾನ ಮಾಡ್ಬಾರ್ದು, ಅದೇ ನನಗ್ ದೊಡ್ಡ ಕಾಣಿಕೆ. ಈಗ ಏನಾಯ್ತಮ್ಮ? ಇನ್ನೇನಾಗಬೇಕು? ಏನ ನನ್ನ ಮಗಳು ಆಸೆ ಪಟ್ಟು ಸಿನಿಮಾಕ್ ಹೋದ್ರೆ ಅದೇ ದೊಡ್ಡ ತಪ್ಪಾಗೋಯ್ತಾ? ಪ್ರಪಂಚನ ತಲೆ ಕೆಳಗ ಹೋಗ್ತಾ ಇತ್ತಾ? ಥಿಯೇಟ್ರಲ್ಲಿ ಅವಮಾನ ಮಾಡಿ ಕರ್ಕೊಂಡ್ ಬರೋಂಥದ್ದು ಏನಾಗಿತ್ತು? ತಗಜಾಮ್ ಏನಾಗಿತ್ತು? ಅಯ್ಯ ನೀವೇನ್ರಿ ಕಬ್ಬನ್ ಪಾರ್ಕ್ ಅಲ್ಲಿರೋ ಕಲ್ಲು ಕುರ್ಚಂಗ್ ಅಳ್ಳ ಆಡ್ದಿರ ನಿಂತಿದಾರಲ್ಲ, ಸ್ವಲ್ಪ ಬಾಯ್ ಬಿಟ್ಟು ಹೋದ್ರಿ. ಅವಳು ನನ್ನ ಹೆಂಡತಿ ಆಗಿದ್ದಾಳೆ ಅಂತ ನಾನು ತಿಳ್ಕೊಂಡಿದ್ದೆ, ಆದ್ರೆ ಇನ್ನು ನಿಮ್ಮನೆ ಮಗಳೇ ಆಗಿದ್ದಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಮೊದಲು ಅವಳು ನನ್ನ ಮಗಳು, ಆಮೇಲೆ ನಿನ್ ಹೆಂಡತಿ. ಆಗಿದ್ಮೇಲೆ ಅಳಿಯನ ಜೊತೆ ಸಂಸಾರ ಮಾಡೋದು ಯಾತ ಕಳಿಸ್ದೆ? ನಿನ್ ಜೊತೆಲೆ ಇರ್ಸ್ಕೋಬಹುದಾಗಿತ್ತಲ್ಲ. ನೀವು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಇನ್ನೊಂದ್ಸಲಿ